ನಿಮ್ ಮಕ್ಳು ನೀವೇನ್ ಹೇಳಿದ್ರೂನು ನೀನ್ ಯಾವಾಗ್ಲೂ ನನ್ ಮೇಲೆ ಸಿಟ್ ಮಾಡ್ಕೊಂತೀಯ, ನಾನ್ ಏನ್ ಹೇಳಿದ್ರು ನೀನ್ ನನ್ ಮೇಲೆ ತಪ್ಪು ಕಂಡು ಹಿಡಿತೀಯ ಅಂತ ನಿಮ್ ಜೊತೆ ಜಗಳಕ್ ಬರ್ತಾರಾ? ಆತರ ಆಗಿದ್ಯಾ ನಿಮ್ಗೆ? ಆ ಸಿಚುವೇಶನ್ ನೀವ್ ಹೇಗ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಕಾಮೆಂಟ್ಸ್ ಅಲ್ಲಿ ಹೇಳಿ ನಂಗೆ. ಇವಾಗ ಅದನ್ನ ಹೇಗ್ ಅಡ್ರೆಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದನ್ನ ಅಡ್ರೆಸ್ ಮಾಡೋ ಮುಂಚೆ ಮಕ್ಕಳಿಗೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇಷ್ಟು ಕೋಪ ಎಲ್ಲಿಂದ ಬರುತ್ತೆ ಅಂತ ನಾವ್ ಯೋಚನೆ ಮಾಡ್ಬೇಕಾದ್ರೆ ಫಸ್ಟ್ ನಮಗೆ ಗೊತ್ತಿರ್ಬೇಕಿರೋದು ಆ ಮೊಮೆಂಟ್ ಅಲ್ಲಿ ಅವ್ರು ರಿಯಾಕ್ಷನ್ ಕೊಡ್ತಾ ಇರೋದು ಆ ಮೊಮೆಂಟ್ ಅಲ್ಲಿ ನಾವ್ ಏನ್ ಹೇಳಿದ್ವಿ ಅನ್ನೋದಕ್ಕಿಂತ ಒಂದಷ್ಟು ತಿಂಗಳಿಂದ ಒಂದಷ್ಟು ವರ್ಷದಿಂದ ಆಗಿರುವ ನೋವುಗಳ ರಿಯಾಕ್ಷನ್ ಈ ಮೊಮೆಂಟ್ ಅಲ್ಲಿ ಅವರು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೋಡು, ನಿಂಗೆ ಏನೋ ಕೋಪ ಇದೆ ನನ್ ಮೇಲೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ಒಂದ್ಸಲ ಕುತ್ಕೊಂಡು ಮಾತಾಡೋಣ ಬಾ. ನೀನ್ ಏನ್ ಹೇಳ್ತೀಯ ನಾನು ಕೇಳಿಸ್ಕೊಳಕ್ ನಾನು ರೆಡಿ ಇದ್ದೀನಿ. ನಿನಗೇನ್ ತೊಂದರೆ ಇದೆ ನನಗೆ ಹೇಳು. ನನ್ ಮೇಲೆ ಏನ್ ಕೋಪ ಇದೆ ಹೇಳು. ನೀನು ನಾನು ಕ್ಲೋಸ್ ಆಗಿರ್ಬೇಕು, ಅದು ನನಗೆ ತುಂಬಾ ಮುಖ್ಯ ಇದೆ. ಬಾ ಕುತ್ಕೊಂಡು ಮಾತಾಡೋಣ. ನೀನೇನ್ ಹೇಳಿದ್ರು ಅದನ್ನ ಸರಿ ಮಾಡ್ಕೊಳ್ಳೋಣ. ನನಗ್ ನೀನ್ ಮುಖ್ಯ ಅನ್ನೋ ರೀತಿಯಲ್ಲಿ ನಾವು ಮಾತಾಡಿದಾಗ ಅವ್ರ ಮನಸ್ಸಲ್ಲಿ ಇರೋದನ್ನ ಹೇಳಕ್ಕೆ ಒಂದು ಜಾಗ ಮಾಡಿಕೊಟ್ಟಾಗ ನಿಮ್ಮ ಮಕ್ಕಳ ಜೊತೆ ಇರುವ ಗ್ಯಾಪ್ ನ ಫಿಲ್ ಮಾಡಕ್ಕೆ ಚಾನ್ಸಸ್ ತುಂಬಾ ಜಾಸ್ತಿ. ಈ ರೀತಿ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಬೇಕು ಅಂದ್ರೆ ನನಗೆ ಬರೀರಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ.